ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇತ್ತೀಚೆಗೆ ಧರ್ಮದ ನಶೆ ಏರಿಸಿಕೊಂಡಿರೋರು, ಅದರಲ್ಲೂ ಸಹ ವಿಶೇಷವಾಗಿ ಹಿಂದುತ್ವದ ಹೆಸರಿನಲ್ಲಿ ರೌಡಿಸಮ್ ಮಾಡಿಕೊಂಡು ಅಥವಾ ಕಿಡಿಗೇಡಿತನ ಮಾಡಿಕೊಂಡು ಓಡಾಡುವಂಥವ್ರಿಗೆ ಧೈರ್ಯ ದುಪ್ಪಟ್ಟಾಗಿದೆ. ಯಾಕೆ ಅಂದರೆ ಸಣ್ಣ ಪುಟ್ಟ ಕೇಸ್ ಬೀಳುತ್ತೆ, ಬೇಲ್ ಈಸಿಯಾಗಿ ಸಿಗುತ್ತೆ. ಹೊರಗಡೆ ಬಂದ ಮೇಲೆ ನಾನು ದೊಡ್ಡ ಡಾನ್ ಥರ ಓಡಾಡಬಹುದು, ನನಗೆ ರಾಜಕೀಯ ಪಕ್ಷಗಳ ಬೆಂಬಲ ಸಿಗುತ್ತೆ, ಪುಡಾರಿ ಗುಂಪುಗಳ ಬೆಂಬಲ ಸಿಗುತ್ತೆ, ನಾನು ಸ್ಟಾರ್ ಆಗಿಬಿಡ್ತೀನಿ ಕೆಲವರ ಪಾಲಿಗೆ ಅನ್ನುವಂಥ ಮನಸ್ಥಿತಿ ಸಾಕಷ್ಟು ಜನಕ್ಕೆ ಬಂದಿದೆ. ಹಾಗಾಗಿ ಬಾಯಿಗೆ ಬಂದದ್ದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದು ಬಿಸಾಕ್ತಾರೆ, ಬೆದರಿಕೆಗಳು ಹಾಕ್ತಾರೆ, ಧರ್ಮದ್ವೇಷ ಬಿತ್ತುತ್ತಾರೆ, ಗಲಭೆಗಳು ಉಂಟು ಮಾಡುವಂತಹ ಬರಹಗಳನ್ನು ಸಹ ಬರೆದು ಹಾಕ್ತಾರೆ. ಒಂದೇ ಧೈರ್ಯ, ಕಾಂಗ್ರೆಸ್ ಸರ್ಕಾರ ಆದರೂ ಸರಿ, BJP ಸರ್ಕಾರ ಇದ್ರಂತೂ ಇನ್ನೂ ಈಸಿ. ಕಾಂಗ್ರೆಸ್ ಸರ್ಕಾರ ಆದರೆ ಒಂದು FIR ಆಗುತ್ತೆ, ಮಾರನೇ ದಿನ ಬೇಲ್ ಸಿಗುತ್ತೆ, ಮುಗೀತು, ನಾನು ಹೀರೋ ರಾತ್ರಿ. BJP ಸರ್ಕಾರ ಆದರೆ ಕೇಸ್ ಆಗೋದೇ ಡೌಟು, ಆದರೂ ಹೀರೋ ನಾನು. ಯಾಕಂದರೆ ಆ ಕಮೆಂಟ್ ನೋಡಿ ನನಗೆ ಫಾಲೋವರ್ಸ್ ಹೆಚ್ಚಾಗ್ತಾರೆ ಅಂತ. ಸೊ ಅಂತಹದೇ ಒಂದು ಕೃತ್ಯವನ್ನು ಮಾಡಿ ಒಬ್ಬ ಸಿಕ್ಕಾಕೊಂಡಿದ್ದಾನೆ. ಎಲ್ಲಿ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಟ್ಕಳದಲ್ಲಿ. ಏನು ಮಾಡ್ದ ಅವನು? ಏನವನು ಬರೆದಿದ್ದಂಥದ್ದು ಅಸಹ್ಯವಾದಂಥದ್ದು. ಅಸಹ್ಯ ಅನ್ನೋದಕ್ಕಿಂತ ಭಯೋತ್ಪಾದಕ ಮನಸ್ಥಿತಿಯ ಬರಹ ಅದು. ಮಸೀದಿ ಬಳಿ ಬಾಂಬ್ ಬ್ಲಾಸ್ಟ್ ಮಾಡ್ತೀನಿ ಅಂತ. ಸೊ ಅದರ ವಿವರಗಳನ್ನು ಕೊಡ್ತೀನಿ. ಆ ಅಯೋಗ್ಯ ಯಾರು, ಒಂದೇ ದಿನದಲ್ಲಿ ಅರೆಸ್ಟ್ ಆಗಿದ್ದಾನಲ್ಲ, ಆ ಅಯೋಗ್ಯ ಯಾರು ಅನ್ನೋದನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊನ್ನೆ ಇದ್ದಕ್ಕಿದ್ದ ಹಾಗೆ ಒಂದು ಸ್ಕ್ರೀನ್ ಶಾಟ್, ಏನು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿರುವ ಒಂದು ಕಮೆಂಟು, ಕನ್ನಡ ಅರ್ಥ ಇಂಗ್ಲೀಷ್ ಬರಹ ಇರುವಂಥ ಒಂದು ಕಮೆಂಟು ವೈರಲ್ ಆಗೋಯ್ತು. ಹಿಂದುತ್ವ ಪಡೆಗಳಿಗೆ ಫುಲ್ ಖುಷಿ, ಅಂಥದ್ದೇ ಬರಬೇಕು ಅಂತ. ಯಾಕಂದರೆ ಅವರ ಮನಸ್ಥಿತಿ ಗೋಡ್ಸೆ ಮನಸ್ಥಿತಿ ಅಲ್ವಾ. ಗೋಡ್ಸೆ ಅಂದರೆ ಗುಂಡು ಹೊಡೆಯೋದು. ಇವನು ಬಾಂಬು ಬಗ್ಗೆ ಮಾತಾಡಿದ್ದ. ಸೊ ಏನು ಹಾಕಿದ್ದ ಇಂಗ್ಲೀಷ್ ಅಕ್ಷರಗಳಲ್ಲಿ ಕನ್ನಡ ಅರ್ಥದಲ್ಲಿ ಅಂತಂದರೆ, ಸಪೋರ್ಟ್ ಮಾಡಿ ಬ್ರೋ, ಉಳ್ಳಾಲ ಮಸೀದಿ ಹತ್ರ ಬಾಂಬ್ ಬ್ಲಾಸ್ಟ್ ಮಾಡ್ತೀನಿ ಅಂತ ಹಾಕ್ಕೊಂಡಿದ್ದ. ಆ ಒಂದು ಇನ್ಸ್ಟಾಗ್ರಾಮ್ ID ಅಥವಾ ಅಕೌಂಟ್ ಹೆಸರೇನು ಅಂದರೆ ಶಂಕರ್ 11916. ಶಂಕರ್ 11916. ಯಾವಾಗ ಈ ವೈರಲ್ ಆಯಿತು ಆ ಕಮೆಂಟು, ಎಲ್ಲ ಕಡೆಯಿಂದಲೂ ಸಹ ಟೀಕೆಗಳು ಬರೋದಕ್ಕೆ ಶುರುವಾಯಿತು. ಪ್ಲಸ್ ಅವನಿಗೆ ಶಭಾಷ್, ನೀನು ವೀರಾಧಿ ವೀರ, ಮಸೀದಿ ಬಳಿ ಬಾಂಬ್ ಬ್ಲಾಸ್ಟ್ ಮಾಡ್ತೀನಿ ಅಂದರೆ ನೀನು ಹಾಗೆ ಹೀಗೆ ಅಂತ ಅವನು ಬೆನ್ನು ತಟ್ಟುವಂತಹ ಒಂದಷ್ಟು ಕಚಡ ಪಡೆಯನ್ನು ರೆಡಿ ಆಯಿತು. ಎಲ್ಲ ಆಯಿತು. ಬಟ್ ಪೊಲೀಸರಿಗೆ ತಲೆನೋವಾಯಿತು. ಯಾಕಂದರೆ ಇದು ಎಲ್ಲರ ಗಮನಕ್ಕೆ ಬಂದುಬಿಟ್ಟಿತ್ತು. ಸ್ವತಃ ಉಳ್ಳಾಲದ MLA ಪ್ಲಸ್ ರಾಜ್ಯದ ಸ್ಪೀಕರ್ ಆಗಿರುವಂತಹ UT ಖಾದರ್ ಅವರು ಸಹ ಎಂಟ್ರಿ ಕೊಟ್ಟರು ಸೀನ್ಗೆ. ಕಠಿಣ ಶಿಕ್ಷೆ ಆಗಬೇಕು, ಬಂಧಿಸಬೇಕು ಅಂತ ಒತ್ತಾಯ ಮಾಡಿದ್ರು. ಪೊಲೀಸರು ಸುಮೋಟೋ ಕೇಸ್ ಮಾಡಿಕೊಂಡು ಒಂದೇ ದಿನದಲ್ಲಿ, ಈ ಕಾಲದಲ್ಲಿ ಸಿಕ್ಬಿಡುತ್ತೆ, IP ಅಡ್ರೆಸ್ಗಳಿರ್ತವೆ. ಮತ್ತು ಇವರೆಲ್ಲ ಇದಾರಲ್ಲ, ಈ ಪುಡಿ ರೌಡಿಗಳು, ಪುಡಾರಿಗಳು, ಇವರೆಲ್ಲ ಏನಂದರೆ ಇವ್ರಿಗೆ ಕಾಮನ್ ಸೆನ್ಸ್ ಇರೋದಿಲ್ಲ. ಏನು ಟೆಕ್ನಾಲಜಿನ ಎಲ್ಲಿ ಬೇಕಾದರೂ ಹೇಗೆ ಬೇಕಾದ್ರೂ ಬಳಸ್ಬಿಡ್ಬೋದು ಅಂದ್ಕೊಂಡಿರ್ತಾರೆ. ಬಳಸಿದ್ರೆ ಅದನ್ನು ಸಿಕ್ಕಾಕೊಳ್ಳೋದು ಅಷ್ಟೇ ಈಸಿ ಅಂತ ಗೊತ್ತಿರಲ್ಲ ಇವಕ್ಕೆ. ಇವೇನು ಅಂದ್ಕೊಂಡಿರ್ತವೆ, ನಾವು ಮಹಾನ್ ಮೋದಿ ಭಕ್ತರು, ನಾವು ಮಹಾನ್ RSS ಭಕ್ತರು, ನಾವು ಮಹಾನ್ ಸಂಘ ಪರಿವಾರದ ಫಾಲೋವರ್ಸು, ನಾವು ಮಹಾನ್ ಧರ್ಮರಕ್ಷಕರು, ಹೀಗೆ ಥಿಂಕ್ ಮಾಡಿಕೊಂಡು ಅಡ್ಡಾದಿಡ್ಡಿ ಓಡಾಡ್ಕೊಂಡಿರ್ತವೆ. ಗುಟ್ಕಾಗೆ, ಬೀಡಿ ಸಿಗರೆಟ್ಗೆ ಎಣ್ಣೆ ಹೊಡೆಯೋದಕ್ಕೆ ಕಾಸು ಬೇಕಲ್ಲ, ಉದ್ಯೋಗ ಇಲ್ಲ. ಮೋದಿ ಇವ್ರಿಗೆಲ್ಲ ಉದ್ಯೋಗ ಕೊಟ್ಟಿಲ್ಲ. ಉದ್ಯೋಗ ಕೊಡ್ತೀನಿ ಅಂದರೆ ಕೈ ಎತ್ತಿದ್ರು. ಉದ್ಯೋಗ ಕೇಳಿದ್ರೆ ಪಕೋಡ ಮಾರಿ ಅಥವಾ ಯೂಟ್ಯೂಬಲ್ಲಿ ರೀಲ್ಸ್ ಮಾಡಿ ಅಂತ. ಇವ್ರ ಯೋಗ್ಯತೆಗೆ ಅದು ಮಾಡೋಕ್ಕೆ ಬರಲ್ಲ ಅನಿಸುತ್ತೆ. ಹಾಗಾಗಿ ದುಡ್ಡು ಹೇಗೆ ಮಾಡೋದು? ಧರ್ಮದ ಹೆಸರಿನಲ್ಲಿ ದಂಧೆ, ರೌಡಿಸಮ್, ಹಲ್ಲೆ, ಇನ್ನೆಂಥದ್ದೆಂಥದ್ದು ಹೊಸ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಬಾಳ್ಕೊಂಡಿರ್ತಾರೆ ಅಂಥ ಗುಂಪುಗಳು. ಸೊ ಇವ್ರಿಗೆ ಕಾಮನ್ ಸೆನ್ಸ್ ಇರಲ್ಲ. ನಾನು ಮೊಬೈಲಿಂದ ಮಾಡಿದ್ದೀನಿ, IP ಅಡ್ರೆಸ್ಸಲ್ಲಿ ಸಿಗಾಕೊಳ್ತೀನಿ, ಅಷ್ಟೆಲ್ಲ ಸೀನ್ ಇರೋದು ಇವ್ರಿಗೆ. ಪೊಲೀಸರು ಈಸಿಯಾಗಿ ಹಿಡಿದು ಬಿಸಾಕಿದ್ರು. ತಂದು ನಿಲ್ಸಿದ ಮೇಲೆ ಗೊತ್ತಾಯಿತು ಅವನ ಡೀಟೇಲ್ಸ್ ಏನಪ್ಪ ಬಂದಿದ್ದು ಅಂದರೆ, ಭಟ್ಕಳದ ವ್ಯಕ್ತಿ ಅವನು ಶಂಕರ್ ಮಸ್ತಪ್ಪ ಮೊಗೇರ್ ಅನ್ನುವಂಥದ್ದು ಅವನ ಹೆಸರು. ಸೊ ಅವನು ಯಾವ ಪೋಸ್ಟಿಗೆ ಹಾಕಿದ್ದು ಅಂದರೆ, ಈ ಸುಹಾಸ್ ಶೆಟ್ಟಿ ಅಂತ ಒಂದು ಕಾಲು ವರ್ಷದ ಹಿಂದೆ ಒಬ್ಬ ರೌಡಿ ಶೀಟರ್ ಕೊಲೆಯಾಗಿದ್ದ. ಆ ರೌಡಿ ಶೀಟರ್ ಕೊಲೆಯಾಗಿದ್ದಕ್ಕೆ, ಸಾಕಷ್ಟು ಅಪರಾಧ ಪ್ರಕರಣಗಳಿರುವಂತಹ ರೌಡಿ ಶೀಟರ್ ಕೊಲೆಯಾಗಿದ್ದಕ್ಕೆ, ಆ ರೌಡಿ ಶೀಟರ್ ಕೊಲೆಯನ್ನು ಅಥವಾ ಆ ಘಟನೆಯನ್ನು ಖಂಡಿಸಿ ಅವನ ಪರವಾಗಿ ಮೆರವಣಿಗೆ ಮಾಡಿದವರು BJPಯವರು. ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ರೌಡಿ ಶೀಟರ್ ಸಾವಿಗೆ ಬಂದು ರಾಜಕಾರಣ ಮಾಡಿ ಗಲಭೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. BJP ನಾಯಕರು ಅಂತ ಕರ್ಸ್ಕೊಳ್ಳೋರು, ಸ್ಟೇಟ್ ಲೆವೆಲ್ ನಾಯಕರುಗಳು, ಅವರ ಯೋಗ್ಯತೆಗೆ
ಪುಡಿ ರೌಡಿಗಳು ಸತ್ರು ಸಹ ಬಂದು ಗಲಾಟೆ ಮಾಡ್ತಾರೆ. ಇವ್ರದ್ದು ಈ ಕತೆ. ಸೊ ಆ ಸುಹಾಸ್ ಶೆಟ್ಟಿ ಅನ್ನುವಂಥವನು ಕೊಲೆ ಆಗಿತ್ತು. ಆ ಒಂದು ಅವನ ಫೋಟೋ ಹಾಕಿ ಯಾರೋ ಒಂದು ಪೋಸ್ಟ್ ಹಾಕಿದ್ರು, ಆ ಪೋಸ್ಟಲ್ಲಿ ಇವನು ಇದು ಹಾಕಿರೋದು, ಸಪೋರ್ಟ್ ಮಾಡಿ ಬ್ರೋ, ಉಳ್ಳಾಲ ಮಸೀದಿ ಬಳಿ ಬಾಂಬ್ ಬ್ಲಾಸ್ಟ್ ಮಾಡ್ತೀನಿ ಅಂತ. ಸೊ ಈಗ ಇನ್ಸ್ಟಾಗ್ರಾಮ್ ಅಕೌಂಟಿಂದ ಅವನಿಗೆ ಬಿತ್ತು ಕೇಸು, FIR ಆಗಿದೆ, ಸುಮೋಟೋ ಆಯಿತು, ಅನಂತರ ಅರೆಸ್ಟ್ ಆಯಿತು. ಅವನ ಮೇಲೆ BNS 196/2, 197/2, 299, 353/2 ಈ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಎಲ್ಲವೂ ಸಹ ಶಾಂತಿ ಭಂಗ, ಧರ್ಮಗಳ ನಡುವೆ ದ್ವೇಷ ತಂದಿಡೋದು, ಇಂತಹ ಆರೋಪಗಳಿಗೆ ಹಾಕುವಂತಹ ಸೆಕ್ಷನ್ಗಳು, ಹಿಂಸಾಚಾರಕ್ಕೆ ಪ್ರಚೋದನೆ ಕೊಡುವಂತಹ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಸದ್ಯಕ್ಕೆ ನಿನ್ನೆ ಅರೆಸ್ಟ್ ಆಗಿದೆ, ಇವತ್ತು ಕೋರ್ಟಲ್ಲಿ ಅವನನ್ನು ಪ್ರೆಸೆಂಟ್ ಮಾಡ್ತಾರೆ. 4 ದಿನ ಜುಡಿಷಿಯಲ್ ಕಸ್ಟಡಿಗೆ ಹೋಗ್ತಾನೆ, ಆಮೇಲೆ ಬೇಲ್ ಸಿಗುತ್ತೆ. ಇಂಥದಕ್ಕೆಲ್ಲ ಬೇಲ್ ಸಿಕ್ಬಿಡುತ್ತೆ. ಅದೇ ಅವರ ಧೈರ್ಯ, ಬೇಲ್ ಸಿಗುತ್ತೆ ಅನ್ನೋದೇ ಧೈರ್ಯ. ಆ ಧೈರ್ಯದ ಮೇಲೇ ಇಂತಹ ಕುಕೃತ್ಯಗಳನ್ನು ನಿರಂತರವಾಗಿ ಒಬ್ಬನಾದ್ಮೇಲೆ ಒಬ್ಬನು ಮಾಡ್ತಾನೆ ಇರ್ತಾನೆ. ಬಟ್ ಎನಿಹೌ ಪೊಲೀಸರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಮಿಡಿಯೇಟಾಗಿ ಒಂದೇ ದಿನದಲ್ಲಿ ಲಾಕ್ ಮಾಡ್ಕೊಂಡು ಅಂದರ್ ಮಾಡಿದ್ದಾರೆ. ದಟ್ಸ್ ಒಂಥರ ಸಂತೋಷ, ಒಂಥರ ಒಳ್ಳೆ ಕೆಲಸ. ಯಾಕಂದರೆ ಬೇರೆಯವರಿಗೆ ಇಲ್ಲ ನಾನು ಸಿಕ್ಕಾಕೊಳ್ಳೋದೇ ಇಲ್ಲ ಅನ್ನುವಂಥ ಧೈರ್ಯ ಆದರೂ ಇಲ್ಲದೆ ಹೋಗುತ್ತಲ್ಲ ಇಂಥ ನೀಚತನವನ್ನು ಪ್ರದರ್ಶನ ಮಾಡೋದಕ್ಕಿಂತ ಮೊದಲು. ಹಂಗಾಗಿ ಅರೆಸ್ಟ್ ಮಾಡಿದ್ದಕ್ಕೆ ಪೊಲೀಸರಿಗೆ ಅಭಿನಂದನೆಗಳು ಹೇಳಬೇಕು. ಒಳ್ಳೆ ಕೆಲಸ ಮಾಡಿದ್ದಾರೆ ಅಷ್ಟೇ. ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.